ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದಶಮ ಕನ್ನಡ ವ್ಲಾಗ್ಸ್. ಇವತ್ತು ನಾವು ಬೆಟ್ಟದ ಮೇಲೆ ಬಂದಿದ್ದೀವಿ ನೋಡಿ, ಪಿಪ್ಳಿ ಹಣ್ಣು ಕೊಯ್ಲಿಕ್ಕೆ ಅಂತ. ನಾವು ಇದಕ್ಕೆ ಪಿಪ್ಳಿ ಹಣ್ಣು ಅಂತ ಹೇಳ್ತೀವಿ. ಬೇರೆ ಸೈಡ್ ನಮ್ಮ ಈ ಕಡೆ ಮಲೆನಾಡು ಸೈಡೇ, ಬೇರೆ ಕಡೆ ಎಲ್ಲ ಇದಕ್ಕೆ ಕುಂದಿ ನೆರಳಣ್ಣು ಅಂತ ಹೇಳ್ತಾರಂತೆ. ಆದರೆ ನಮ್ಮ ಸೈಡ್ ಮಾತ್ರ ನಾವು ಇದಕ್ಕೆ ಪಿಪ್ಳಿ ಹಣ್ಣು ಅಂತಲೇ ಕರಿತೀವಿ. ಈ ಎಲೆಯಲ್ಲಿ ನಾವು ಈ ಚಿಕ್ಕ ಮಕ್ಕಳೆಲ್ಲ ಇದ್ದಾಗ ಇದು ಎಲೆಯಲ್ಲಿ ಪಿಪ್ಳಿ ಮಾಡಿ ಪಿಪ್ಳಿ ಉಗಿಸ್ತಿದ್ವಿ. ಅದಕ್ಕೆ ನಾವು ಇದಕ್ಕೆ ಪಿಪ್ಳಿ ಗಿಡ, ಪಿಪ್ಳಿ ಮರ, ಪಿಪ್ಳಿ ಎಲೆ ಇದು ಅಂತ ಮತ್ತು ಪಿಪ್ಳಿ ಹಣ್ಣು ಅಂತೀವಿ. ಅದೇ ಗಿಡದಲ್ಲಿ ಹಣ್ಣು ಆಗ್ತದಲ್ಲ, ಹಾಗಾಗಿ ನಿಮ್ಮ ಸೈಡ್ ಏನಂತೀರ ಅಂತ ಕಮೆಂಟ್ ಮಾಡಿ. ಹಾಗೆ ನೋಡಿ, ಮರ ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ, ಅದು ಮಟ್ಟಿ ಒಳಗಾಗಿದ್ದರಿಂದ. ನೋಡಿ, ಪಿಪ್ಳಿ ಮರದಲ್ಲಿ ಎಲ್ಲ ತುಂಬ ಹಣ್ಣುಗಳಾಗಿವೆ, ಕಾಯಿಗಳು ತುಂಬ ಇದೆ. ಇಂಥ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ನೋಡಿ, ಇಷ್ಟು ಹಣ್ಣು ನಾವು ಕೊಯ್ಕೊಬಂದಿದ್ದೀವಿ. ಎಲ್ಲೆಲ್ಲ ಬಡಿಸ್ದಲ್ಲಿಂದ ಎಲ್ಲ ತುಂಬ ಹಣ್ಣುಗಳು ಅಪ್ಪಚ್ಚಿ ಆಗಿಬಿಟ್ಟಿದೆ. ಅದೇ ನನ್ನ ಮಗ ತೆಗ್ದು ಪ್ಲೇಟಲ್ಲಿ ಹಾಕ್ತಾ ಇದ್ದಾನೆ, ಕವರಲ್ಲಿ ಇದ್ದಿದ್ದ ಹಣ್ಣುಗಳೆಲ್ಲ. ನೋಡಿ, ಅದರೊಳಗೆ ಗೋಲವಾಗಿ ಬೀಜ ಇರ್ತದೆ. ಇದು ನೀಲಿ ಕಲರ್ ಆದ ಹಣ್ಣು. ಇದು ಸೇಮ್ ನೇರಳೆ ಥರನೇ ಇರ್ತದೆ, ಅದರ ನೇರಳೆ ಹಣ್ಣಲ್ಲ. ಇದಕ್ಕೆ ಪಿಪ್ಳಿ ಹಣ್ಣು ಅಂತ ಅಂತೀವಿ. ನಮಗೀಗ ಬೇಸಿಗೆ ಟೈಮಲ್ಲಿ ಪಿಪ್ಳಿ ಹಣ್ಣು, ನೇರಳೆ ಹಣ್ಣು, ಚಳ್ಳೆ ಹಣ್ಣು, ಹಲಸಿನ ಹಣ್ಣು ಮತ್ತು ಮುರುಗುಲ್ ಹಣ್ಣು, ಎಷ್ಟು ವೆರೈಟಿ ಹಣ್ಣುಗಳು ಸಿಗ್ತದೆ ಈ ಟೈಮಲ್ಲಿ. ನೋಡಿ, ಇದು ಪಿಪ್ಳಿ ಹಣ್ಣು ಎಷ್ಟು ಕೊಯ್ಕೊಂಡಿದ್ವಿ ತಿನ್ಲಿಕ್ಕೆ ಅಂತ. ನೋಡಿ, ಈಗ ನಮ್ಮ ಬ್ಲ್ಯಾಕಿನೂ ನಾವೇನೋ ತಿಂತಾ ಇದ್ದೀವಿ ಅಂತ ಹೇಳ್ಕೊಂಡು ನಾನು ಸುತ್ತ ತಿರುಗ್ತಾ ಇದ್ದಾಳೆ. ನೋಡಿ, ಇತ್ಲಾಗೆ ತಿರುಗ್ತಾ ಇದ್ದಾಳೆ, ನನಗೂ ಹಾಕ್ತಾರೆ ಅಂತ ಹೇಳಿ. ಆದರೆ ಈ ಹಣ್ಣೆಲ್ಲ ತಿನ್ನೋದಿಲ್ಲ ಅವಳು. ನಾವೇನೋ ತಿಂಡಿ ತಿಂತಾ ಇದ್ದೀವಿ ಅಂತ ಮಾಡಿದ್ದಾಳೆ. ನೋಡ್ರೆ ತಿಂಡಿ ಅಲ್ಲ, ಅದು ಹಣ್ಣಲ್ವಾ, ಹಾಗಾಗಿ ಹಣ್ಣು ಹಾಕಿದ್ರೆ ಎಲ್ಲ ತಿನ್ನೋದಿಲ್ಲ. ಅದಕ್ಕಾಗಿ ತಿರುಗ್ತಾ ಇದ್ದಾಳೆ ನನ್ನ ಮಕ್ಕಳ ಹತ್ರ ಎಲ್ಲವ. ನೋಡಿ, ಈ ಹಣ್ಣನ್ನು ತಿಂದರೆ ಈ ನೇರಳೆ ನನಗೆ ನಾಲಿಗೆಲ್ಲ ನೀಲಿ ಆಗ್ತದೆ. ನಾಲಿಗೆ ನೀಲಿ ಆಗೋ ರೀತಿ ಉಂಟು. ನೋಡಿ, ನನ್ನ ಮಗಳು ಈಗ ತಿಂದು ನಾಲಿಗೆ ತೋರಿಸ್ತಾ ಇದ್ದಾಳೆ. ನನ್ನ 4 ಹಣ್ಣು ತಿಂದಿದ್ದಾಳೆ, ನಾಲಿಗೆ ನೀಲಿ ಆಗಿದೆ, ಅಮ್ಮ ನೋಡು ನೋಡು ಅಂತ ಹೇಳಿ ತೋರಿಸ್ತಾ ಇದ್ದಾಳೆ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.